ಪದೇ ಪದೇ ಇದೇನು ಸ್ಮಗ್ಲಿಂಗ್ ಆಗಿದೆ, ಸ್ಮಗ್ಲಿಂಗ್ ಆಗಿರ್ತಕ್ಕಂಥದ್ದು ತಾವು ನೋಡಿದ್ರೆ ಈ ಅಥಾರಿಟಿ ಏನಿದೆ, ಏರ್ಪೋರ್ಟ್ ಅಥಾರಿಟಿ ಆಗಿರಲಿ, ಪೋರ್ಟ್ ಅಥಾರಿಟಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ. ನಮ್ಮ ಮೇಲೆ ಆಗಲೆಲ್ಲ ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಥವಾ ನಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಷಿಯಲ್ಸ್ ಯಾರು ಇನ್ವಾಲ್ವ್ ಇದ್ದಾರೆ, ಇನ್ವಾಲ್ವ್ ಇದ್ದರೆ ತನಿಖೆ ಆಗಲಿ, ಅದ್ರಿಗೇನು ಅಭ್ಯಂತರ ಇಲ್ಲ, ತನಿಖೆ ಆಗಲಿ. ಆದರೆ ಗೋಲ್ಡ್ ಬರೇ ಬೆಂಗಳೂರಿಗೆ ಮಾತ್ರ ಬಂದಿಲ್ಲ. ಸರ್ವೆ ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಬಾಂಬೆ ನಂಬರ್ 1 ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ನಂದೇನಾಗಿರ್ತಕ್ಕಂಥ ಒತ್ತಡ ಅಂತಂದರೆ, ಇದು ಒಂದು ಪ್ರಕರಣ ಬಿಟ್ಟರೆ ಇಡೀ ಭಾರತ ದೇಶದಲ್ಲಿ ಯಾವ ಪೋರ್ಟ್ನಲ್ಲಿ ಯಾವ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ ಅಂತ ತಾವು ಅಂದಾಜು ಮಾಡಿ ನೋಡಬೇಕು. ಸೊ ಇದು ಸಮರ್ಪಕವಾಗಿ ತನಿಖೆ ಆಗಲಿ ಅಂತ ನನ್ನ ಒತ್ತಾಯನ ಮಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದನ್ನು ರಜಾ ಅವ್ರು ತೊಗೊಂಡಿದ್ದಾರೋ ಯಾತಕ್ಕೆ ತೊಗೊಂಡಿದ್ರೆ ನಾನು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಇವ್ರು ರಜಾ ತೊಗೊಂಡಿದ್ರು ಕೂಡ ನಿಮ್ಮ ಪ್ರಶ್ನೆ ಇನ್ನಾದರೂ ಸರಿಯಾಗಿಲ್ಲ ಅಂತ ನನ್ನ ಇವರು ಹೊರಗೆ ಇವ್ರ ಆಫೀಸರ್ ಎಲ್ಲಿರೋದು? ಯಾವ ಆಫೀಸರ್ ಇವರು? ಹಾಂ ಅಲ್ರಿ, ಈ ಆಫೀಸರ್ ಯಾರು? ರಜಾ ತೊಗೊಂಡ್ರ ಆಫೀಸರ್ ಯಾರು? ಎಲ್ಲಿರ್ತಾರೆ ಅವರು? ಬೆಂಗಳೂರಿನಾಗ ಇರ್ತಾರೆ. ಏರ್ಪೋರ್ಟ್ನಾಗ ಅವರು ಇಡ್ತಾ ಇದೆಯಲ್ಲ ಒಳಗಡೆ. ಅಲ್ಲದೆ ನಾನೊಬ್ಬ MLA ಇದ್ದೀನಿ, ಮಿನಿಸ್ಟರ್ ಇದ್ದೀನಿ. ಪ್ರೋಟೋಕಾಲ್ನಾಗ ಏನು ಮಾಡ್ತಾರೆ ಆಫೀಸರ್ಸ್ ಅಂದರೆ, ನಿಮಗೆ ಬರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನಿಮಗೆ ಕರ್ಕೊಂಬಂದು ಎಸ್ಕಾರ್ಟ್ ಮಾಡ್ತಾರೆ. ಅಂದರೆ ನಿಮಗೆ ಕಸ್ಟಮ್ ಸೂಟಿನ ಎಗರ್ಸಕ್ಕೆ ಬರ್ತದೆ ಒಬ್ಬ ಪ್ರೋಟೋಕಾಲ್ ಆಫೀಸರ್ಗೆ. ಅದೇ ಹೇಳ್ತಿರೋದು ಎಸ್ಕಾಟ್ ಕೂಡ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ನಾನು ಅದರ ಬಗ್ಗೆ ಪ್ರೋಟೋಕಾಲು ಹೆಂಗೆ ಮಿಸ್ಆಪರೇಟ್ ಆಗಿದೆ ಅದಕ್ಕೆ ತನಿಖೆ ಆಗಲಿ. ನಾನು ಕೇಳ್ತಿರ್ತಕ್ಕಂಥದ್ದು ಇಷ್ಟು ಸರಿ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸರಿ ಅಲ್ಲ, 40 ಸರಿ 30 ಸರಿ ಹೋಗಿ ಬಂದಾರೆ. ಇದ್ರಾಗೇನು ಕೇಂದ್ರ ಸರ್ಕಾರದೇನು ಕೈವಾಡಿಲ್ಲ ಅಂತೀರಾ ನೀವು? ಕಸ್ಟಮ್ಸ್ ಯಾರಿಗೆ ಬರುತ್ತೆ? ಮತ್ತು ಪೊಲೀಸ್ ಆಫೀಸರ್ ಹೋದ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರೆ ಒಳಗಡೆ? ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಹಿಡ್ಕೊಂಡಾಗ ಕಸ್ಟಮ್ಸ್ನ ಬೈಪಾಸ್ ಮಾಡಿ ಕರ್ಕೊಂಬಂದ್ಬಿಡ್ತಾರಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ಕಸ್ಟಮ್ಸ್ ಇನ್ವಾಲ್ವ್ ಇದಾರಲ್ಲ, ಅದು ಫಸ್ಟ್ ಹೇಳಿ. ನಾನು ಅಲ್ರಿ, ಅದನ್ನ 7ನೇ ಪ್ರಶ್ನೆ ನೀವು ಅವ್ರನ್ನೇ ಕೇಳ್ಬೇಕಲ್ಲ. ಮೊದಲು ಕಸ್ಟಮ್ಸ್ ಯಾರು, ಹೆಂಗ್ ಬಿಟ್ರು ಅಂತಕ್ಕಂಥ ಪ್ರಶ್ನೆ ಯಾರಿಗೆ ಕೇಳ್ಬೇಕು ನೀವು? ಪ್ರೋಟೋಕಾಲ್ ಮಿಸ್ಯೂಸ್ ನಾಳೆ ನೀವಿಗೂ ಮಿಸ್ಯೂಸ್ ಮಾಡ್ಬೋದು. ಪ್ರೋಟೋಕಾಲ್ ನಿಮಗೆ ಕಳಿಸಿದ್ರೆ ಅಲ್ಲಿ ಏರೋಪ್ಲೇನ್ವರೆಗೆ ಬಿಟ್ಟು ಬರೋದು, ಕುಂದ್ರಿಸೋದು, ಇಮಿಗ್ರೇಷನ್ ಕರ್ಕೊಂಬರೋದು, ಅಥವಾ ಬ್ಯಾಗೇಜ್ ಹೆಲ್ಪಿಗೆ ಪ್ರೋಟೋಕಾಲ್ ಇರುತ್ತೆ. ಪ್ರೋಟೋಕಾಲು ಕಸ್ಟಮ್ಸ್ನ ವೈಲೇಟ್ ಮಾಡೋಕ್ಕೆಲ್ಲ ಇರ್ತದ? ಅದೇ ರೀ, ಹೆಂಗೆ ಮತ್ತೆ ಯಾರು ಮಾಡ್ತಾರೆ ಅಬ್ಸರ್ವೇಷನ್? ಯಾರು ಮಾಡ್ಬೇಕು ಅದನ್ನ? ಯಾರು ಮಾಡೋಕೆ ಅಬ್ಸರ್ವೇಷನು? 1 ಸರಿ ಓಕೆ, 2 ಸಲ ಓಕೆ. ನಿಮ್ಮ ರಿಪೋರ್ಟ್ ಪ್ರಕಾರ 30-40 ಟೈಮ್ ಹೋಗಿ ಬಂದಿದ್ದಾರೆ ತಾನೆ? ಮತ್ತು ಇದು ಯಾರು ಯಾರು ಇರ್ತಾರೆ? ಇನ್ವಾಲ್ವ್ಮೆಂಟ್ ಬಗ್ಗೆ ಯಾರು ಮಾತಾಡೋದೇ ಬೇಡ, ಕಸ್ಟಮ್ಸ್ ಬಗ್ಗೆ ಯಾರು ಮಾತನಾಡೋದೇ ಬೇಡ. ಆಗಲೆಲ್ಲ ಬರೋದು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ನಮಗೆ ಕೇಳ್ತೀರಿ ಕೇಳಿ, ತೊಂದರೆ ಇಲ್ಲ. ಬಟ್ ಕಸ್ಟಮ್ಸ್ದು ಇಲ್ಲಿ ಕಸ್ಟಮ್ಸ್ ಅವ್ರ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಯಾರು ಮಾತಾಡೋಕೆ ಹೋಗೋದಿಲ್ವಾ?